ನಮ್ಮ ಕಲಬುರ್ಗಿ ಬಲ್ಲಿ ಇರುವಂತ ಒಂದು ಹಳ್ಳಿದಾಗ ದೆವ್ವ ಭೂತದ ಕಾಟದ ಅಂತ ಹೇಳಿ ಬಹಳಷ್ಟು ಜನ ಊರೇ ಬಿಟ್ಟಾರ್ರಿ. ಸರಿ ಸುಮಾರು 300 ಹಾಳು ಬಿದ್ದ ಮನಿಗಳವ ಅಲ್ಲಿ ನಿಜವಾಗ್ಲೂ ದೆವ್ವದ ಕಾಟ ಇತ್ತ ಅಥವಾ ಬಿಸ್ನೆಸ್ ಮ್ಯಾನ್ ಪಾಲಿಟಿಕ್ಸ್ ಅವ್ರ ಕಣ್ಣಿತ್ತ? ಯಾಕಂದ್ರ ಆ ಊರಾಗ ಲೈಮ್ ಸ್ಟೋನ್ ಮತ್ತು ಗ್ರೈನೇಟ್ ಬಿಸ್ನೆಸ್ ಹಾಕ್ಬೇಕಂತ ಬಹಳಷ್ಟು ಜನರ ಕಣ್ಣಿತ್ತು. ಆ ಊರ ಹೆಸರ ಸೋಮನಾಥ್ ಹಳ್ಳಿ ಅಂತ ಹೇಳಿ ಕಟ್ಟಿ ಸಂಗಾವಿಯಿಂದ 3 ಕಿಲೋಮೀಟರ್ ಆಗ್ತದ. ಸರಿ ಸುಮಾರು 60 ವರ್ಷಗಳ ಹಿಂದ ನಿಜಾಮರ ಆಳ್ವಿಕೆಯಲ್ಲಿ ಷಣ್ಮುಖಪ್ಪ ಅವ್ರ ಮನಿ ಒಳಗ ಇಬ್ಬರು ಹೆಣ್ಮಕ್ಳ ಮೇಲೆ ಹುಲಿಯ ದಾಳಿ ಆಗ್ತದ. ಆ ದಾಳಿಯಿಂದ ಇಬ್ಬರು ಹೆಣ್ಮಕ್ಳದು ಡೆತ್ ಆಗ್ತದ. ಅದು ಆಗಿ ಒಂದು ವೀಕ್ ದಾಗೆ ಶರಣಗೌಡ ಮತ್ತು ಮಲ್ಲಿನಾಥ್ ಗೌಡ ಅವ್ರದ್ದು ಕೂಡ ಡೆತ್ ಆಗ್ತದ. ಅದೇ ಟೈಮ್ದಾಗ ಆ ಊರಾಗಿರೋರ್ 4 ಮಂದಿ ಸೂಸೈಡ್ ಕೂಡ ಮಾಡ್ಕೋತಾರ. ಸ್ವಲ್ಪ ಹಳ್ಳಿ ಜನರ ಅಲ್ಲಿ ಇದ್ದವ್ರು ಏನ್ ಹೇಳ್ತಾರಪ್ಪ ಅಂತಂದ್ರ, ಆ ಹುಲಿ ಇತ್ತಲ್ಲ ಅದಕ್ಕ ಹಳ್ಳಿ ಜನರು ಹಿಡಿದು ಸುಟ್ಟು ಹಾಕಿರ್ತಾರಂತ. ಅದೇ ಹುಲಿ ಎಲ್ಲಿ ನಮಗ್ ದೆವ್ವ ಕಾಡ್ಲಾಗತ್ತ ಅಂತ ಹೇಳಿ ಸ್ವಲ್ಪ ಜನ ಹೇಳಿದ್ರ, ಇನ್ನೊಂದ್ ಸ್ವಲ್ಪ ಜನ ಏನ್ ಹೇಳ್ತಾರ, ಆ ಹೆಣ್ಮಕ್ಳೇ ದೆವ್ವ ಆಗಿ ನಮಗ್ ಕಾಡ್ಲಾಗತ್ತಾರ ಅಂತ ಹೇಳಿ. ಅವಾಗಿಂದ ದಿನೇ ದಿನೇ ಸ್ವಲ್ಪ ಜನ ಊರ್ ಬಿಟ್ಟು 300 ಹಾಳ ಮನಿಗಳಾಗ್ಬಿಟ್ಟವಲ್ಲ, ಯಾರು ಕೂಡ ವಾಸಿಸಲ್ಲ. ಅಲ್ಲಿನ CPI ಲೀಡರ್ ಶೌಕತ್ ಅಲಿ ಅವ್ರೇನ್ ಹೇಳ್ತಾರಪ್ಪ ಅಂತಂದ್ರ, ಇಲ್ಲಿ ಗ್ರಾನೈಟ್ ಲಾಬಿ ಅದ, ಸುಳ್ಳು ಹೇಳಿ ಜನರಿಗೆ ಅಂಜಿಸಿ ಬೇರೆ ಊರಿಗೆ ಕಳಿಸ್ಲಾಗತ್ತಾರ ಅಂತ ಹೇಳಿ. ಬಟ್ ಈಗ್ಲೂ ಆ ಊರಾಗ ಒಂದ್ 700 ಮಂದಿ ಇರ್ತಾರ. ಆ ಊರಿಗೆ ಹೋಗ್ಲಿಕ್ ಯಾವುದೇ ರೋಡ್ ಇಲ್ಲ, ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಇಲ್ಲ. ಕಟ್ಟಿ ಸಂಗಾವಿ ಬ್ರಿಡ್ಜ್ ಇಂದ 5 ರೂಪಾಯಿ ಕೊಟ್ಟು ಟಮ್ಟಮಿಗೆ ಹೋಗ್ಬೇಕು. ಇನ್ ಕೇಸ್ ಟಮ್ಟಮ್ ಸಿಕ್ಕಿಲ್ಲ ಅಂದ್ರೆ ನಡ್ಕೊಂಡೇ ಹೋಗ್ಬೇಕು ಈ ಊರಿಗೆ. ಬಹಳಷ್ಟು ಜನ ಈ ಊರಿಗೆ ಹಾಂಟೆಡ್ ವಿಲೇಜ್ ಆಫ್ ಕಲಬುರ್ಗಿ ಅಂತ ಕೂಡ ಕರೀತಾರ. ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ ದಾಗ ಕೂಡ ಪ್ರಕಟವಾಗಿತ್ತು. ಬಹಳಷ್ಟು ಜನ ಅಬ್ಬೆ ತುಮಕೂರು ಮುತ್ತೆಯವರಾದ ಗಂಗಾಧರೇಂದ್ರ ಸ್ವಾಮೀಜಿ ಅವ್ರಿಗೆ ಕೂಡ ಹೇಳಿ ನೀವು ಒಂದ್ಸಲ ನಮ್ಮ ಊರಿಗೆ ಬರ್ಬೇಕಂತ ಹೇಳಿ ರಿಕ್ವೆಸ್ಟ್ ಮಾಡಿದಾಗ ಅವರು ಆ ಊರಿಗೆ ಬಂದು 3 ದಿನ ರಾತ್ರಿ ಅಲ್ಲೇ ಸ್ಟೇ ಮಾಡಿರ್ತಾರ. ಅವರು ಅದು ಹುಲಿ ಅಟ್ಯಾಕ್ ಮಾಡಿರೋ ಮನಿ ಸಮೀಪ ಹೋದಾಗ ಅವ್ರಿಗೆ ಒಂಥರ ಅನ್ಈಸಿ ಫೀಲ್ ಆಗ್ತದ. ಅವ್ರ ಏನ್ ಸಜೆಸ್ಟ್ ಮಾಡ್ತಾರಪ್ಪ ಅಂತಂದ್ರ, ಈ ದೆವ್ವದ ಮನಿ ಬೀಳಿಸ್ರಿ ಅಂತ ಹೇಳಿ. ಮುರುಘಾ ಮಠದ ಸ್ವಾಮಿಗಳು ಕೂಡ ಈ ಪ್ಲೇಸಿಗೆ ವಿಸಿಟ್ ಮಾಡಿರ್ತಾರ, ಜನರಲಿ ಕಾನ್ಫಿಡೆನ್ಸ್ ತುಂಬಲಕ. ಯಾರ್ಯಾರು ಊರು ಬಿಟ್ಟಿರಲ್ಲ ವಾಪಸ್ ಬರ್ರಿ, ಇಲ್ಲಿ ಏನೂ ಇಲ್ಲ ಅಂತ ಹೇಳಿ. ಆದ್ರೂ ಕೂಡ ಊರಿಗೆ ಯಾರು ವಾಪಸ್ ಹೋಗಲ್ಲ. ಬಹಳ ಜನ ಹೇಳೋ ಪ್ರಕಾರ ಇಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಮಾಡಬೇಕಿತ್ತು ಅಂತ ಹೇಳಿ ಸುಳ್ಳು ಹೇಳಿ ಬಿಡಿಸ್ಯಾರ ಅಂತ ಹೇಳಿ. ಇನ್ನೊಂದ್ ಸ್ವಲ್ಪ ಜನ ಏನ್ ಹೇಳ್ತಾರಪ್ಪ ಅಂತಂದ್ರ, ಇಲ್ಲಿ ಖರೇನು ದೆವ್ವ ಅದ, ಅದಕ್ಕೆ ಊರು ಬಿಟ್ಟಿವಂತ. ನಮ್ ಕಲಬುರ್ಗಿದಾಗ ಒನ್ ಆಫ್ ದಿ ಹಾಂಟೆಡ್ ವಿಲೇಜ್ ಅಂತ ಹೇಳಿ ಇದು ಗುರುತಿಸ್ಕೊಂಡ. ಬೆಂಗಳೂರಿಂದ ಕೂಡ ಬಹಳಷ್ಟು ಜನ ಈ ಊರಿಗೆ ಬಂದು ನೋಡಿ ಹೋಗ್ತಾರ.